ಟೆಲ್ಲಿಂಗ್ ದಟ್ ದ ಸ್ಟೂಡೆಂಟ್ಸ್ ದೆಮ್ಸೆಲ್ವ್ಸ್ ಆರ್ ಅನ್ ಇನ್ಸ್ಪಿರೇಷನ್. ಆದರೂ ನನಗೆ ಹೇಳಿದ್ದಾರೆ ಪ್ರೇರಣಾ ನೋಡಿ ಹೇಳಬೇಕು ಅಂತ. ಹಾಗಾಗಿ I don't know how I can inspire you further. I feel you are the ones who are going to inspire other students, other children to change their life around with education. ಪ್ರೇರಣಾ ಹೇಳಬೇಕಂದ್ರೆ ನಾನು ಒಂದು ಸಂಕ್ಷಿಪ್ತವಾಗಿ ನಂದೇ ಪರಿಚಯಕ್ಕೆ ಹೇಳ್ತೀನಿ. ಯಾಕೆಂದರೆ ನಾನು ಏನೋ ಇರಲಿ, ನಾನಿಲ್ಲಿ ಇವತ್ತು ಡೆಪ್ಯೂಟಿ ಕಮಿಷನರ್ ಕಲಬುರಗಿಯಾಗ ನಿಂತಿದ್ದೀನಿ ಈ ಕಾರ್ಯಕ್ರಮದಲ್ಲಿ ಅಂದರೆ ಬರೀ ಒಂದೇ ಒಂದು ಕೀ, ಶಿಕ್ಷಣ, ಎಡ್ಯುಕೇಷನ್ ಇಂದಾನೇ ನಾನು ಈ ಒಂದು ಪೋಸ್ಟ್ಗೆ ಬಂದಿರೋದು. ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಈವರೆಗೆ ನಾನು UPSC ಕ್ಲಿಯರ್ ಮಾಡಿರೋದು ಸಮಯದಲ್ಲಿ ಇರಬಹುದು. ಈಗ ಪ್ರತಿಯೊಂದು ಪೋಸ್ಟಿಂಗ್, ನಾನು ಬಹಳಷ್ಟು ಪೋಸ್ಟಿಂಗ್ ಸರ್ಕಾರ ವತಿಯಿಂದ ನನಗೆ ಸಿಕ್ಕಿದೆ. ಎಲ್ಲಿ ಸರ್ಕಾರ ಆದೇಶ ಹಾಕ್ತಾರೆ ಅಲ್ಲಿ ಹೋಗಲೇಬೇಕು. ನಾವು ಯಾರಿಗೆ ಹೋಗಿ ಕೇಳಿರಲಿಲ್ಲ, ಆದರೂ ಒಳ್ಳೆ ಪೋಸ್ಟಿಂಗ್ಸ್ ನಮಗೆ ಯಾವಾಗಲೂ ಸಿಕ್ಕಿದೆ. ಯಾರು ಒಬ್ರಿಗೆ UPSC ಕ್ಲಿಯರ್ ಮಾಡೋದು ಆಗಲಿ ಅಥವಾ ಈ ಪೋಸ್ಟಿಂಗ್ಸಲ್ಲಿ ಆಗಲಿ ₹1 ಯಾರಿಗೆ ಕೊಡೋದಕ್ಕೆ ಅವಶ್ಯಕತೆ ಇರಲಿಲ್ಲ. ಓನ್ಲಿ ಥ್ರೂ ದ ಎಡ್ಯುಕೇಷನ್. ನಾವು ಒಂದು ಬಹಳ ಸಿಂಪಲ್ ಫ್ಯಾಮಿಲಿಯಿಂದ ಬಂದಿದ್ದೀನಿ. ಅಲ್ಲಿ ಬಹಳ ಎಡ್ಯುಕೇಷನ್ಗೆ ಜಾಸ್ತಿ ಪ್ರೋತ್ಸಾಹನೂ ಕೊಡ್ತಾ ಇರಲಿಲ್ಲ. ಆದರೂ ನಾವೇ ಒಂದು ಗುರಿ ಇಟ್ಬಿಟ್ಟು ನಾವು ಮಾಡಲೇಬೇಕು ಏನಾದರೂ ಒಂದು ಸಾಧನೆ ಅಂತ ಹೇಳಿ ಓದಿ ಎಲ್ಲ ಮುಂದೆ ಬರಬೇಕು ಅಂತ ಹೇಳಿಬಿಟ್ಟು ವಿ ವೆಂಟ್ ಟು ವೆರಿ ಸಿಂಪಲ್ ಸ್ಕೂಲ್ಸ್. ನನ್ನ ಶಾಲೆ ಹೇಗೆ ಡಿಸೈಡ್ ಆಯ್ತು ಅಂದರೆ ಆಲ್ ಗರ್ಲ್ಸ್ ಇದೆ, ಮನೆ ಹತ್ರ ಇದೆ, ಬರೀ ಕನ್ಯಾ ಪ್ರೌಢಶಾಲೆ ಇದೆ, ಹಾಗಾಗಿ ಅಲ್ಲೇ ಕಲಿಸೋಣ ಹತ್ರ. ಕಾಲೇಜ್ ಹೇಗೆ ಡಿಸೈಡ್ ಆಯಿತು, ಮನೆಯಿಂದ 3 ಕಿಲೋಮೀಟರ್ ದೂರ ಇದೆ, ಬರೋದು ಹೋಗೋದು ಆರಾಮಾಗತ್ತೆ. 12th ಸ್ಟ್ಯಾಂಡರ್ಡಲ್ಲಿ ನಂದು 94% ಮಾರ್ಕ್ಸ್. ನನಗೆ ಡೆಲ್ಲಿ ಯೂನಿವರ್ಸಿಟಿ ಅಲ್ಲಿ ಇರೋದು, ಯಾವುದಾದ್ರೂ ಕಾಲೇಜಲ್ಲಿ ಫುಲ್ ಸ್ಕಾಲರ್ಶಿಪ್ ಬರಬಹುದಾಗಿತ್ತು. ಆದರೂ ಇಲ್ಲ, ಎಲ್ಲಿ ಹೋಗಬೇಕು, ಮನೆಯಿಂದ ಹತ್ತಿರ ಇರೋದು ಆಲ್ ಗರ್ಲ್ಸ್ ಕಾಲೇಜ್. ಈ ರೀತಿ, ಬಿಕಾಸ್ ವೈ ಐ ಆಮ್ ಟೆಲ್ಲಿಂಗ್ ದಿಸ್ ಇಸ್, ಐ ಹ್ಯಾವ್ ನಾಟ್ ಕಮ್ ಹಿಯರ್ ಆಸ್ ಡೆಪ್ಯೂಟಿ ಕಮಿಷನರ್, ಐ ಹ್ಯಾವ್ ಕಮ್ ಆಸ್ ಅ ಸಿಸ್ಟರ್ ಟು ಆಲ್ ಆಫ್ ಯು. ನಿಮ್ಮೆಲ್ಲರಿಗೆ ಇನ್ಸ್ಪಿರೇಷನ್ ಕೊಡಬೇಕಂದ್ರೆ ನಿಮ್ಮೊಂದು ಅಕ್ಕ ಥರ ಬಂದಿರೋದು, ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಾ ಇರೋದು. ಸೊ ನಿಮ್ಮಲ್ಲಿ ಒಂದು ಮನೋಸ್ಥಿತಿ ಇರಬಹುದು, ಇಲ್ಲ ನಾವು ರೂರಲ್ ಬ್ಯಾಕ್ಗ್ರೌಂಡ್ನವರು, ನನಗೆ ಕನ್ನಡ ಭಾಷೆ ಮಾತ್ರ ಗೊತ್ತಿದೆ, ನನಗೆ ಇಂಗ್ಲೀಷ್ ಸರಿಯಾಗಿ ಗೊತ್ತಿಲ್ಲ, ಅಥವಾ ನನಗೆ ಕನ್ನಡ ಗೊತ್ತಿಲ್ಲ ಅಂತಲೂ ಸ್ವಲ್ಪ ಮಂದಿ ಇದ್ದಾರೆ ನನ್ನ ಕಲಬುರಗಿಯಲ್ಲಿ. ಇಟ್ ಡಸ್ ನಾಟ್ ಮ್ಯಾಟರ್. ನೀವು ಯಾವ ಫ್ಯಾಮಿಲಿಯಿಂದ ಬಂದಿದ್ದೀರಾ, ನೀವು ಯಾವ ಭಾಗದಿಂದ ಬಂದಿದ್ದೀರಾ, ನಿಮಗೆ ಭಾಷೆ ಎಷ್ಟು ಚೆನ್ನಾಗಿ ಗೊತ್ತಿಲ್ಲ, ನೀವು ಗ್ರಾಮೀಣ ಕ್ಷೇತ್ರನವರು ಇದ್ದೀರಾ, ನೀವು ನಗರ ಕ್ಷೇತ್ರದಲ್ಲಿ ಇದ್ದೀರಾ, ಇಟ್ ಡಸ್ ನಾಟ್ ಮ್ಯಾಟರ್. ವಾಟ್ ಮ್ಯಾಟರ್ಸ್ ಇಸ್ ಯೋರ್ ವಿಲ್. ನೀವು ನಿರ್ಣಯ ತಗೊಳ್ಬೇಕು, ನೀವು ಸದೃಢ ಆಗಬೇಕು. ನೀವು ಒಂದು ಗುರಿ ಇಟ್ಬಿಟ್ಟು ಅದು ನಾವು ತಲುಪೋವರೆಗೆ ಬಿಡೋದಿಲ್ಲ ಅಂತ ಜಿದ್ ಹಿಡ್ಕೊಳ್ತೀರಾ ಅಂದರೆ ನೋ ಬಡಿ ಕ್ಯಾನ್ ಸ್ಟಾಪ್ ಯು. ಅರ್ಥ ಆಯ್ತಲ್ಲ? ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಇಫ್ ಐ ಕುಡ್ ಮೇಕ್ ಇಟ್, ನಾನು ಅಷ್ಟು ಒಂದು ಸಿಂಪಲ್ ಬ್ಯಾಕ್ಗ್ರೌಂಡಿಂದ ಬಂದು ಸಿಂಪಲ್ ಕಾಲೇಜಸ್ಗೆ ಹೋಗಿ, ಯಾವುದು ಭಾಳ ಐವಿ ಲೀಗ್ ಕಾಲೇಜಸ್ ಸ್ಕೂಲ್ಸ್ ಅಂತ ಹೇಳ್ತೀವಿ, ಅಲ್ಲಿ ಎಲ್ಲ ನಾನು ಹೋಗಿ ಓದಿರಲಿಲ್ಲ. ನಾನು ಬ್ಯಾಂಗ್ಳೂರೇ ಹುಟ್ಟಿರೋದು, ಬೆಳೆದಿರೋದು, ಅಲ್ಲೇ ಅಕ್ಕಪಕ್ಕ ಕಾಲೇಜಸಲ್ಲಿನೇ ಓದಿರೋದು. ಅಲ್ಲಿ ಕೋಚಿಂಗ್ ಇಲ್ಲದೆ ಇಫ್ ಐ ವಾಸ್ ಏಬಲ್ ಟು ಕ್ಲಿಯರ್ ದ UPSC ಎಕ್ಸಾಮ್ 1 ಸತಿ ಅಲ್ಲ 2 ಸತಿ ಕ್ಲಿಯರ್ ಮಾಡಿದ್ವಿ. ಸೊ ನನಗೆ ಒಂಥರ ಒಂದು ವಿಶ್ವಾಸ ಇದೆ, ಇಫ್ ವಿ ಡಿಸೈಡ್ ಥ್ರೂ ಎಡ್ಯುಕೇಷನ್ ವಿ ಕ್ಯಾನ್ ಫೋರ್ಜ್ ಅ ಪಾತ್ ಫಾರ್ ಅವರ್ ಸೆಲ್ವ್ಸ್. ನಾವು ನಮ್ಮದೇ ಒಂದು ಗುರಿ, ನಮ್ಮದೇ ಒಂದು ದಾರಿ ನಾವೇ ಮಾಡಬಹುದು. ಮತ್ತು ಪ್ರತಿಯೊಬ್ಬರು ಏನು ಮಾಡ್ತಾರೆ ಅದೇ ಮಾಡಬೇಕು ಅಂತ ಏನೂ ಇಲ್ಲ. ಏನು ಸುಲಭ ದಾರಿ ಇದೆ ಅದೇ ಹುಡುಕಬೇಕು ಅಂತ ಏನಿಲ್ಲ. ಈಗ ಈ ಜನ್ರೇಷನ್ನೇ ಬೇರೆ ರೀತಿ ಇದೆ, ನನ್ನ ಜನ್ರೇಷನ್ ಥರ ಇಲ್ಲ. ಈಗ ಬಹಳ ಕಾನ್ಫಿಡೆನ್ಸ್ ಇದೆ ಎಲ್ಲರಿಗೆ. ನಾವು ನೋಡ್ತೀವಿ, ಮಕ್ಕಳೆಲ್ಲ ನಾಸಾ ಹೋಗಿ ಬಂದಿದ್ದಾರೆ ನಮ್ಮ ಕಲಬುರಗಿ ಜಿಲ್ಲೆ 11 ಮಕ್ಕಳು. ಅವ್ರು ಎಷ್ಟು ಕಾನ್ಫಿಡೆನ್ಸಿಂದ ಮಾತಾಡ್ತಾರೆ, ನನಗೆ ಈಗಲೂ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅಂತ ಅನಿಸುತ್ತೆ ಒಂದೊಂದು ದಿವಸ. ಬಿಕಾಸ್ ಈಗಿನ ಜನ್ರೇಷನ್ ಬಹಳ ಫಾಸ್ಟ್ ಇದೆ, ಮೊಬೈಲ್ ಇದೆ ಅವ್ರ ಕಡೆ, ಕಂಪ್ಯೂಟರ್ ಇದೆ, ಅಟ್ ದ ಕ್ಲಿಕ್ ಆಫ್ ದ ಬಟನ್ ಎಲ್ಲ ಇನ್ಫಾರ್ಮೇಷನ್ ಇದೆ. ನಾವು ಬರೀ UPSC ಬುಕ್ಸ್ ಹುಡುಕ್ಬೇಕಂದ್ರೆ ಅದು ಹೋಗಿ ನಾವು KR ಮಾರ್ಕೆಟ್ ಕಡೆ, ಅವೆನ್ಯೂ ರೋಡ್ ಕಡೆ ಹೋಗಿ ಎಷ್ಟು ಹುಡುಕ್ಬೇಕಾಗಿತ್ತು ಬುಕ್ಸ್ಗೋಸ್ಕರ. ಈಗ ಎಲ್ಲ ಮೊಬೈಲಲ್ಲಿ ಸಿಗತ್ತೆ. ದ ಜನ್ರೇಷನ್ ಹ್ಯಾಸ್ ಚೇಂಜ್ಡ್. ಇನ್ಫ್ಯಾಕ್ಟ್ ಯು ಆರ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಆಸ್ ಅ ಜನ್ರೇಷನ್. ಎಲ್ಲ ಪ್ರತಿಯೊಂದು ಅವಕಾಶಗಳು ನಿಮ್ಮ ಕಡೆ ಇದೆ, ನಿಮ್ಮ ಕೈಯಲ್ಲಿ ಇದೆ.